ನಿರ್ಮಾಣ ಅಲ್ಲಿಗೆ ಈಗ ಶ್ರೇಯಃಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಯಾರೋ ಉಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ तं ಭಜೆ ವಲ್ಲಭಂ ಶ್ರಿಯಃ. ಈಗೇನಾಯಿತು? ಜ್ಞಾನೋತ್ಪತ್ತಿ ನ ಚ ಅನ್ಯಥಾ ಆಗಿರ್ತದೆ. ಪೂರ್ವಭಾವಿ ಶುಭಾನಾಂ ಹಿ ಜ್ಞಾನೇನೈವ ಕೃತಾರ್ಥತಾ ಪ್ರಾರಬ್ಧಾನಾಂತು ಭೋಗೇನ ತಜ್ಞಾನೋತ್ತರ ಕರ್ಮಣಾಂ ಮುಕ್ತೌ ಅನುಪ್ರವೇಶ ಸ್ಯಾತ್ ಅನ್ಯಥಾ ತತ್ಕೃತಿರ್ನಹಿ. ಪೂರ್ವಭಾವಿ ಶುಭಾನಾಂ ಹಿ ಜ್ಞಾನೇನೈವ ಕೃತಾರ್ಥತ. ನಾವು ಏನು ಮೊದಲು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅದರ ಫಲ ಏನಪ್ಪ ಅಂದರೆ ಅಪರೋಕ್ಷ ಜ್ಞಾನ ಬರೋದು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸರ, ಇದರೊಳಗೆ ಹೊಸ ಅರ್ಥ ಆಗುತ್ತೆ. ಅಂದರೆ ಅಪರೋಕ್ಷ ಜ್ಞಾನ ಬಂದರೆ ಕರ್ಮ ಮಾಡಿ ಸಾರ್ಥಕ ಅಂತ ಅರ್ಥ. ಇಲ್ಲ ಹೋದರೆ ವೇಸ್ಟ್ ಇದ್ದಾಗಲೇ ತಿಳಿತಾ. ಉದಾಹರಣೆಗೆ ಒಂದು ಬಸ್ಸಿಂದ ಇಳಿದ ಕೂಡ್ತಾ ಇಳಿದ, ಅದು ಅಲ್ಲೇ ಎಲ್ಲ ನಿಂತುಬಿಟ್ರೆ ಶುರುವಾಗದೆ ಹೋದರೆ ಬೆಲೆ ಇಲ್ಲ ಅದಕ್ಕೆ. ಅದಕ್ಕೆ ಅಪರೋಕ್ಷ ಜ್ಞಾನ ಬರೋವರೆಗೂ ಕೂಡ ನಮ್ಮ ಅಧ್ಯಯನದಲ್ಲಿ ಏನವು ಸಿದ್ಧಿ ಅಲ್ಲ, ಸಾಧನ ಮಾರ್ಗದಲ್ಲಿದ್ದೇವೆ ಹೊರತು ಸಿದ್ಧಿ ಬಂದಿದೆ ಅಂತ ಅರ್ಥ ಅಲ್ಲ. ಪೂರ್ವಭಾವಿ ಶುಭಗಳು ಅಂದರೆ ಜ್ಞಾನಾತ್ ಪೂರ್ವಭಾವಿ ಶುಭ ಕರ್ಮಗಳು ಅಂತ ಅರ್ಥ. ಜ್ಞಾನಕ್ಕಿಂತ ಮುಂಚಿತವಾಗಿ ಏನೇ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೇವೆ ಅದಿಷ್ಟು ಜ್ಞಾನೇನೈವ ಕೃತಾರ್ಥತ. ಜ್ಞಾನ ಬಂದರೆ ಸಾರ್ಥಕ ಆಯಿತು. ಆದರೆ ಪ್ರಾರಬ್ಧಾನಂತೂ ಭೋಗೇನ, ಪ್ರಾರಬ್ಧ ಕರ್ಮಗಳು ಮಾತ್ರ ಅನುಭವಿಸಿರ್ಬೇಕು, ಹೋಗೋದಿಲ್ಲ. ತಜ್ಞಾನೋತ್ತರ ಕರ್ಮಣ, ಅಪರೋಕ್ಷ ಜ್ಞಾನ ಬಂದಮೇಲೆ ಕರ್ಮ ಮಾಡ್ತಾನಲ್ಲ, ಮುಕ್ತವು ಅನುಪ್ರವೇಶಸ್ಯ, ಮುಕ್ತಿಯೊಳಗೆ ಎಂಟರಾಗ್ತಾನೆ. ಯಾವತ್ ಸ್ಯಾದ್ ಅನ್ಯಥಾ ತತ್ಕೃತಿ, ಇಲ್ಲದ ಹೋದರೆ ಮಾಡಿದ್ದೆಲ್ಲ ವೇಸ್ಟ್. ತತ್ಕೃತಿಯನ್ನು ಮಾಡಬೇಕು ಯಾತಕ್ಕೆ ಅದನ್ನು? ಅಪರೋಕ್ಷ ಜ್ಞಾನ ಆದಮೇಲೆ ಮುಕ್ತಿಯಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂದಮೇಲೆ ಯಾಕೆ ಕಾಯಬೇಕು? ಕೊಡಿಸ್ಬಿಟ್ರೆ ಬಹುದು. ಅರ್ಥ ಆಯ್ತಾ? ಈಗ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿ ಯೋಚನೆ ಮಾಡಬೇಕು. ಅಪರೋಕ್ಷ ಜ್ಞಾನಿಗಳು ಇನ್ನೂ ಬದುಕಿದ್ದಾರೆ ನಮ್ಮ ಎದುರಿಗೆ ಅಂದರೆ ಅವರು ಸಾಧನೆ ಮಾಡ್ಕೋತಾ ಇದ್ದಾರೆ, ನಮಗೂ ಸಾಧನೆ ಮಾಡಿಸ್ತಾರೆ. ಈ ಪುಣ್ಯ ಅವ್ರಿಗೆ ಆಗುತ್ತೆ. ಮತ್ತು ಈ ಪುಣ್ಯ ಅವ್ರಿಗೆ ಆಗೋದ್ರಿಂದ ಆನಂದ ವೃತ್ತಿಗೆ ಅದೊಂದು ಸಾಕು. ಇದೇನು ಮಾಡದೆ ಹೋದರೂ ಕೂಡ ವಿಶೇಷ ತದ್ಧಿ ತಪಃ. ಜ್ಞಾನಿಗಳು ಮಾಡೋ ಕ್ವಾಲಿಟಿಗೂ ಅಜ್ಞಾನಿ ಕ್ವಾಲಿಟಿ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಆ ರೀತಿ ಮಾಡಿದ ಪುಣ್ಯ ಜಾಸ್ತಿ ಬಂದು ಆನಂದ ಉನ್ನಹ ಆಗುತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳು ಸಾಧನೆ ಮಾಡಲೇಬೇಕು. ಅಲ್ಲಿ ಗ್ಯಾಪ್ ಫಿಲಪ್ ಮಾಡ್ಕೊಳ್ಳೋದು ಕೊಟ್ಟು ಚಾನ್ಸ್ ಅದು. ಮುಕ್ತೌ ಅನುಪ್ರವೇಶ ಸ್ಯಾತ್ ಅನ್ಯಥಾ ತತ್ಕೃತಿರ್ನಹಿ. ಇದನ್ನು ಮಾಡಬೇಕು ಯಾತಕ್ಕೆ? ಅದನ್ನು ಬಿಟ್ಬಿಡ್ತಿದ್ರು. ಪೂರ್ವಭಾವಿ ಶುಭಾನಿ ಜ್ಞಾನಾರ್ಥಾನಿ ಇತ್ಯುಕ್ತಂ ತತ್ರ ಸರ್ವೇಷಾಂ ಜ್ಞಾನಾರ್ಥತಾಯಾಂ ಪ್ರಸಕ್ತಾಯಾಂ ವಿಶೇಷಮಾಹ ಜ್ಞಾನಾದಿತಿ. ಮುಂದೆ ಜ್ಞಾನಾದಿತಿ ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನಸಿದ್ಧಯೇ ಅಕಾಮ್ಯಾನಿ ನಿಷಿದ್ಧಾನಿ ಜ್ಞಾನರೋಧಾಯ ಭುಕ್ತಯೇ ಯೋಗ್ಯತಾಯ ಬಲಾಚ್ಯ ಸ್ಯಾತ್ ಸ್ವಭಾವಾಹುಲ್ಯ ಬಾಧಿತಃ ಜ್ಞಾನಬಾಹುಲ್ಯಮೇವೈತತ್ ಕುರ್ಯಾನ್ ನಾಣ್ಯಸ್ಯ ಕಾರಣಂ ಅಂಥೇಳಿ ಅದಿಷ್ಟಕ್ಕೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅವರೇ. ಪೂರ್ವಾಣಿ ಶಬ್ದಕ್ಕೆ ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ ಶುಭಾನಿ ಜ್ಞಾನಸಿದ್ಧಯೇ. ಎಲ್ಲ ಕರ್ಮಗಳು ಜ್ಞಾನ ಕನ್ವರ್ಟ್ ಆಗೋದಿಲ್ಲ. ಯಾವುದಾಗೋದು? ಶುಭ ಕರ್ಮಗಳು ಮಾತ್ರ. ಅದಕ್ಕೇ ಕೆಟ್ಟ ಕರ್ಮ ಮಾಡಿದರೆ ನಮಗೇನು ಬಂಧಕ್ಕಾಗಿಬಿಡುತ್ತೆ, ವೇಸ್ಟ್ ಅದು ಕೆಟ್ಟ ಕರ್ಮ ಮಾಡೋದ್ರಿಂದ. ಶುಭ ತಿನ್ನಬೇಕಾದ್ರೆ ಹೇಗೆ ನಾವು ವೇಸ್ಟೇಜ್ ತಿನ್ನೋದಿಲ್ವೋ, ಅರ್ಥ ಆಯ್ತಾ? ತಿನ್ನಬೇಕಾದ್ರೆ ಎಲ್ಲ ತೆಗೆದುಹಾಕಿಬಿಟ್ಟು ಸಾರ ಮಾತ್ರ ತೊಗೋತೇವೋ, ಕರ್ಮಗಳನ್ನು ಹಾಗೆ ಮಾಡಬೇಕು. ಸಾರಭೂತ ಕರ್ಮಗಳನ್ನು ಮಾಡಬೇಕೇ ಹೊರತು ನಿಸ್ಸಾರ ಕರ್ಮಗಳನ್ನು ಮಾಡೋದು ವೇಸ್ಟು. ನಿಷಿದ್ಧ ಕರ್ಮ ಮಾಡಿದರೆ ಆಪೋಸಿಟ್ ಡೈರೆಕ್ಷನ್, ಅದು ಎಂದು ಕೂಡ ಮಾಡಬಾರ್ದು. ಕರ್ಮಾಣಿ ಶುಭಾನಿ ಜ್ಞಾನಸಿದ್ಧಯೇ ಅಕಾಮ್ಯಾನಿ ಅವನು ಸೇರಿಸಿದರು. ಕರ್ಮೇನೋ ಸರಿಯೇ, ಕಾಮ್ಯಕರ್ಮ ಪವಮಾನವೋ ಭಾರಿ ಶ್ರೇಷ್ಠವಾದದ್ದು. ಆದರೆ ಕಾಮ್ಯಕರ್ಮ ಮಾಡ್ದ, ಹೋಯ್ತದು, ಶುಭ ಕರ್ಮ ಆಗಲಿಲ್ಲ. ಆಗ ಶುಭ ಕರ್ಮ ಆಗಲಿಲ್ಲ ಅಂದರೆ ಏನರ್ಥ? ಅಪರೋಕ್ಷ ಜ್ಞಾನ ಕ್ಲೀನ್ ಮಾಡೋದಿಲ್ಲ, ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣ ಆಗೋದಿಲ್ಲ. ನಿಷ್ಕಾಮನೆಯ ಮಾಡ್ದ, ಕಾರಣ ಆಗುತ್ತೆ. ಇದು ಸರಿಯಾಗಿ ತಿಳ್ಕೊಂಡ್ರೆ ಈ ಕಾಮ್ಯಕರ್ಮ ಮಾಡೋರೆಲ್ಲ ಎಚ್ಚರಿಕೆ ಕೊಡ್ತಾರೆ. ಅದು ಮೋಕ್ಷಕ್ಕೆ ಸಾಧನ, ಜ್ಞಾನಕ್ಕೆ ಸಾಧನ ಆಗೋದಿಲ್ಲ ಅಂದಮೇಲೆ ಯಾಕೆ ಮಾಡ್ತೀರಿ ಅದನ್ನು? ಇಲ್ಲ, ಜ್ಞಾನ ಸಾಧನ ಆಗೋ ರೀತಿ ಮಾಡ್ಕೋಬೇಕು, ಅದು ಭಾರಿ ದೊಡ್ಡ. ಕೆಟ್ಟ ಕರ್ಮಗಳೇ
ಕೆಲವು ಕೆಟ್ಟ ಕರ್ಮಗಳು. ಆದರೆ ಅದು ಏನಕ್ಕೆ ಉಪಯೋಗ ಬರುತ್ತೆ? ಪುಣ್ಯವಾಗಿ ಕನ್ವರ್ಟ್ ಆಗುತ್ತೆ. ಯಾವುದು ಕೆಟ್ಟ ಕರ್ಮ? ವೃತ್ತರಾಸುರನ್ನು ಕೊಂದರು ಇಂದ್ರದೇವರು, ಬ್ರಹ್ಮಹತ್ಯೆ ಅದು. ಆ್ಯಕ್ಚುಲಿ ಬ್ರಾಹ್ಮಣ ಅವನು, ಆದರೆ ಅದರಿಂದ ಅದಕ್ಕೆ ಮಹಾನಾಸ, ಅವ್ರಿಗೆ ಪ್ರಮೋಷನ್ ಬಂತು ಅದರಿಂದ. ಆ್ಯಕ್ಚುಲಿ ಕೆಟ್ಟ ಕರ್ಮ. ಇದು ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾನೆ ಚಾಕು ತೊಗೊಂಡು, ಅವನಿಗೆ ದುಡ್ಡು ಜಾಸ್ತಿ ಕ್ಲೇಮ್ ಮಾಡ್ತಾನೆ, ಕೊಡ್ತಾರೆ. ಅದಕ್ಕೆ ಒಳ್ಳೆಯ ಉದ್ದೇಶ ಇದೆ ಅದರಲ್ಲಿ. ಆದಷ್ಟು ಕೆಟ್ಟ ಕರ್ಮವಾದಾಗ ಅದು ಜ್ಞಾನಕ್ಕೆ ಶುಭ ಕರ್ಮ ಮಾಡಿಕೊಂಡು ಜ್ಞಾನಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಅದು ಎಲ್ಲರಿಗೂ ವಿವೇಕ ಜಾಸ್ತಿ ಬೇಕು. ಅದಕ್ಕೆ ತಕ್ಷಣ ಅರ್ಥ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಹಾಸ್ಟೆಲ್ ಬಿಡಿಸ್ಕೊಂಡು ತಿಲ್ಲಕ್ಕೆ ಬರುತ್ತಾ? ಎಲ್ರಿಗೂ ಗೊತ್ತಾಗೋದಿಲ್ಲ. ಆದಷ್ಟು ಈ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಅವ್ರು ಏನು ಮಾಡಬೇಕು? ಆದಷ್ಟು ಸುಲಭವಾಗಿದ್ಬಿಟ್ರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ನಬಾರ್ದು. ಎಲ್ಲರೂ ಇರ್ತಾರೆ ಕ್ಲಬ್ಬಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ, ಸಂಧ್ಯಾವನೆ ಮಾಡಿ, ಏನೂ ತಪ್ಪಲ್ಲ. ಕ್ಲಬ್ಬಲ್ಲಿ ಕೂತು ಸಂಧ್ಯಾವನೆ ಮಾಡೋದಾಗಿದ್ದರೆ ಕ್ಲಬ್ ಅಂತ ಕರಿತಾರೆ. ಯಾಕದಲ್ಲ ಸಂಧ್ಯಾವನೆ ಮಾಡಬಾರ್ದಾರೆ ಕ್ಲಬ್ ಮಾಡಿರೋದಾರೆ. ಕುಡಿಯಲಿಕ್ಕೆ ವ್ಯವಸ್ಥೆ ಆಚರಣೆ ಮಾಡಲಿಕ್ಕೆ ಬಿಟ್ಟಿಲ್ಲ, ಅದನ್ನು ಡ್ರಿಂಕ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ, ತಪ್ಪದು. ಅಂದರೆ ಕೆಲವರೆಲ್ಲ ಹೇಳಿಬಿಟ್ಟು ಜನ ತಲೆ ಕೆಟ್ಟೋಗ್ಬಿಡೋದು. ನೀವು ಇದ್ದಾಗೇನೇ ದೇವರ ಸ್ಮರಣೆ, ಇದ್ದಾಗೆ ದೇವ್ರ ಸ್ಮರಣೆ ಮಾಡ್ತಾನೆ ಮತ್ತೆ ಸಾಧ್ಯ ಇದೆಯಾ? ಸಿನಿಮಾ ಥಿಯೇಟ್ರಲ್ಲಿ ಓದೋ ಲೈಟ್ ಆಫ್ ಮಾಡಿ, ಏನು ಓದ್ತಾನೆ ಲೈಟ್ ಆಫ್ ಮಾಡಿದಾಗ ಓದಕ್ಕೆ ಸಾಧ್ಯ ಇಲ್ಲ. ಆ ಥರ ಹೇಳಬಾರ್ದು. ಅದಕ್ಕೆ ದೇಶ ಶುದ್ಧಿ, ಕಾಲ ಶುದ್ಧಿ ಎಲ್ಲ ಇರಬೇಕು. ಇಲ್ಲವರೆ ಸಾಧ್ಯ ಇಲ್ಲ. ಕೆಲವು ಇಂಥ ಮಾತಾಡಿಬಿಟ್ಟು ಚಪ್ಪಾಳೆ ಹೊಡ್ಸ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ಜನಗಳು ಪಾಪ ಗೊತ್ತಾಗುತ್ತೆ. ಈ ಚಪ್ಪಾಳಿ ಕೈ ಆಮೇಲೆ ತಲೆಗೆ ಹೊಡ್ಕೋಬೇಕಾಗುತ್ತೆ ಅಷ್ಟೇ. ಈ ಕೈಗೆ ಹೊಡ್ಕೊಂಡಿರ್ತಾರೆ, ತಲೆ ಹೊಡ್ಕೋಬೇಕಾಗತ್ತೆ. ಆಗಬಾರ್ದು ಹಾಗೆ. ಜ್ಞಾನಾತ್ ಪೂರ್ವಾಣಿ ಕರ್ಮಾಣಿ. ಅದ್ರ ಏನಾಯ್ತು ಅವ್ರಿಗೆ ಎಲ್ಲಿ ಬೇಕಾದ್ರೆ ಇರ್ತಾರೆ ಅಷ್ಟೇ. ಸ್ಮರಣೆ ಹೋಯ್ತು, ಬಿಡೋದು ದುರಭ್ಯಾಸ ಬರ್ಲಿಕ್ಕೆ ಶುರುವಾಯಿತು. ಒಳ್ಳೆ ಟ್ರೈನಪ್ ಮಾಡಿದ್ರು. ಸ್ಕೂಲು ಕಾಲೇಜಿಗೆ ಹೋಗಿ ಯಾಕೆ ಓದಬಾರ್ದು? ಕ್ಲಬ್ಗೆ ಹೋಗಿ ಓದಿ ಅಂತ ಯಾಕೆ ಹೇಳೋದಿಲ್ಲ? ಓದೋ ವಾತಾವರಣ ಇದೆಯಾ ಅಲ್ಲಿ? ಸ್ಕೂಲು ಕಾಲೇಜ್ಗೆಲ್ಲ ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜ್ ಆಗಬೇಕು. ಮತ್ತು ಭಾರಿ ದೂರ ಊರಲ್ಲೇ ಇಲ್ಲ, ಬೇರೆ ಊರು ಕಳಿಸ್ತಾರೆ. ಅದಕ್ಕೆ ಒಳ್ಳೆ ಜ್ಞಾನ ಬೇಕು ಅಂತ. ಆ ಥರ ಇಲ್ಲಿ ಎಲ್ಲಿ ಬೇಕಾದ್ರೆ ಓದೋದಾಗಿದ್ದರೆ ನೀವು ಇಲ್ಲಿ ಯಾಕೆ ಹೋಗಿ ಒಳ್ಳೆದನ್ನೇ ಸೆಲೆಕ್ಟ್ ಆಗಿ ಮಾಡಬೇಕು ನಾವು. ಅಲ್ಲ ಮೋಹಕ ಮಾತುಗಳು, ಹಾಗಿದ್ದಾಗ ಹಾಗೇ ಇದ್ದುಬಿಡಿ ಅಂತ ಹೇಳೋದು ಸಾಧನೆ ಆಗೋದಿಲ್ಲ. ಚೇಂಜ್ ಆಗಬೇಕು. ಇದು ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅರ್ಥ. ಯೋಗ್ಯತಾಯ ನಿಷಿದ್ಧಾನಿ ಜ್ಞಾನರೋಧಾಯ ಭುಕ್ತಯೇ. ಅದೇ ನಿಷಿದ್ಧಾನಿ ಜ್ಞಾನರೋಧಾಯ ಭುಕ್ತಯೇ. ಜ್ಞಾನರೋಧ ಅಂದ್ರೇನು? ವಿರೋಧ. ವಿರೋಧ. ಜ್ಞಾನಕ್ಕೆ ವಿರೋಧವಾಗೋದರಿಂದ ಅವು ಭುಕ್ತಿಗೆ ಅನುಭವಿಸಲೇಬೇಕು. ಅದನ್ನು ಬೇರೆ ದಾರಿ ಇಲ್ಲ. ಶುಭ ಕರ್ಮಗಳು ಹಾಗಲ್ಲ. ಜ್ಞಾನಕ್ಕೆ ಕನ್ವರ್ಟ್ ಆಗೋದ್ರಿಂದ ಏನಾಯ್ತದೆ? ಈಗ ನಿಶ್ಚಿಂತೆ ಕನ್ವರ್ಟ್ ಮಾಡಿದ ಮೇಲೆ ಇವತ್ತು ಉದಾಹರಣೆಗೆ ಡಿ ಕನ್ವರ್ಟ್ ಮಾಡಿಬಿಟ್ಟ, ಸೇಫ್ ಆಗೋಯ್ತು. ಕ್ಯಾಶ್ ಡೇಂಜರಸ್ ಆಗ್ತಿತ್ತು, ಡಿ ಕನ್ವರ್ಟ್ ಮಾಡ್ದ, ಸೇಫ್ ಆಗೋಯ್ತು ಇಮಿಡಿಯೇಟಾಗಿ. ಸೊ ಜ್ಞಾನಕ್ಕೆ ಚೇಂಜ್ ಆದ ತಕ್ಷಣ ಅದು ಇದು ಪೇಪರ್ಲೆಸ್, ಅದು ಗೊತ್ತಾಯ್ತಾ? ಕಾರ್ಡ್ಲೆಸ್, ಪೇಪರ್ಲೆಸ್ ಆದಾಗ ಯಾರು ಕದಿಲಿಕ್ಕೆ ಬರೋದಿಲ್ಲ. ಅದು ಈಗ ಬೇರೆ ರೀತಿ ಕದೀತಾರೆ. ಕೇಳಿ ಹಾಂ ಹಾಂ ಎಲ್ಲಿ ಇಲ್ಲಿ ಪ್ರಾಚೀನ ಪ್ರಾರಬ್ಧ ಕರ್ಮ ಬೇರೇವ ಭೋಗಸ್ಯ ಜಾಯಮಾನ ಅಂದರೆ ಹುಟ್ಟೋದು ಅಂತ. ಭೋಗಕ್ಕೆ ಕಾರಣ ಆಗೋದು ಯಾವುದು? ಕರ್ಮ. ಅದಕ್ಕೆ ಮಾಡಿದ್ದುಣ್ಣು ಮಾರಾಯ ಅಂತ ಹೇಳೋದಿಲ್ಲ. ಕರ್ಮ ಬಂಧಕ. ಆದರೆ ಒಳ್ಳೆ ಕೆಲಸ ಮಾಡಿದರೆ ಬಂಧಕ ಆಗಲಿಲ್ಲ. ಕ್ಯಾಶಿಯರಾಗಿ ದುಡ್ಡು ಕೊಟ್ಟ, ಬಂಧಕ ಆಗಲಿಲ್ಲ. ಜೇಬು ಹಾಕ್ಕೊಂಡ, ಬಂಧಕ ಆಯಿತು. ಆದ್ದರಿಂದ ಜ್ಞಾನರೋಧಾಯ. ನಿಷಿದ್ಧ ಕರ್ಮ ಜ್ಞಾನಕ್ಕೆ ರೋಧ ಆಗುತ್ತೆ. ಇಲ್ಲಿ ಧನರೋಧಾಯ. ಕೆಟ್ಟ ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ? ಪನಿಷ್ ಮಾಡ್ತಾರೆ, ದುಡ್ಡು ಕಟ್ ಮಾಡ್ತಾರೆ. ಅಲ್ಲಿ ಜ್ಞಾನ ಕಟ್ ಮಾಡ್ತಾರೆ. ಇವ್ರು ಜ್ಞಾನ ಕಟ್ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ದುಡ್ಡು ಕಟ್ ಮಾಡ್ತಾರೆ. ನಿಷಿದ್ಧಾನೆ ಜ್ಞಾನ ರೋಧಾಯ ಭುಕ್ತಯೇ. ಜ್ಞಾನಕ್ಕೆ ರೋಧ, ಅಡೆತಡೆಗಳನ್ನು ರೋಧ ಅಂತ. ಅನುರೋಧ ಅಂದರೆ ಪಾಸಿಟಿವ್, ವಿರೋಧ ಅಂದರೆ ನೆಗೆಟಿವ್, ಅಡ್ಡಿ ಮಾಡೋದು. ಯೋಗ್ಯತಾಯ ಬಲಾದ್ಯಚ್ಚ ಶುಭ ಬಾಹುಲ್ಯಮಾದಿತಃ ಜ್ಞಾನ ಬಾಹುಲ್ಯಮೇವೈತತ್ ಕುರ್ಯಾತ್ ಜ್ಞಾನಸ್ಯ ಕಾರಣ. ಇವತ್ತು ನಾವು ಎಷ್ಟೋ ಕೆಲಸಗಳು ಮಾಡೋದೆಲ್ಲ ಜ್ಞಾನಕ್ಕಲ್ಲ. ಹೊಟ್ಟೆಪಾಡಿ ಮಾಡ್ತೀವಿ, ಜ್ಞಾನ ಆಗಲಿಲ್ಲ. ಅದು ಗೊತ್ತಾಯ್ತಾ? ಹೋಗಿ ಹೊಟ್ಟೆಪಾಡಿ ಮಾಡ್ದ, ಅದು ಯಾವುದಕ್ಕೆ ಉಪಯೋಗಿಸ್ಬೇಕಿತ್ತು? ಮತ್ತು ಜ್ಞಾನಕ್ಕೆ ಉಪಯೋಗಿಸ್ಬೇಕಿತ್ತು. ಜ್ಞಾನದಿಂದ ದುಡ್ಡು ಕರ್ಮದಿಂದ ದುಡ್ಡು ಬಂತು, ಜ್ಞಾನಕ್ಕೆ ಉಪಯೋಗಿಸಿದ ಒಳ್ಳೆಯದಾಗಬೇಕು. ಅದು ಮಿಸ್ಯೂಸ್ ಮಾಡ್ದ, ಇನ್ನು ಬಂಧಕ ಆಗಲಿಕ್ಕೆ ಶುರುವಾಯಿತು. ಸಂಪಾದನೆ ಮಾಡಿದ್ದು ಬಂಧಕ, ಇದು ಬಂಧಕ. ಇದು ಎರಡು ಫ್ರೀ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಇದನ್ನೆಲ್ಲ ಓದಿದ ಮೇಲೆ ಜ್ಞಾನ ಓರಿಯೆಂಟೆಡ್ ಆಗಿರಬೇಕು. ಏನೇ ಕೆಲಸ ಮಾಡಿದರೂ ಕೂಡ ಜ್ಞಾನ ಲಾಭ ಇರಬೇಕಾದ್ರೆ, ಇಲ್ಲದೆ ಹೋದರೆ ಇಲ್ಲ. ಯೋಗ್ಯತಾಯ ಬಲಾದ್ಯಚ್ಚ ಶುಭ ಬಾಹುಲ್ಯಮಾದಿತಃ ಜ್ಞಾನ ಬಾಹುಲ್ಯಮೇವೈತು. ಮೊದಲಿಂದ ಕೂಡ ಶುಭ ಬಾಹುಲ್ಯನೇ ಮಾಡ್ತಿದ್ರೆ ಜ್ಞಾನದಲ್ಲಿ ಫಾಸ್ಟಾಗಿ ಪೂರ್ಣವಾಗಿ ಅದು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಏತತ್ ಕುರ್ಯಾನ್ ನಾಣ್ಯಸ್ಯ ಕಾರಣಂ. ಇಲ್ಲದೆ ಹೋಗಿದ್ದರೆ ಬೇರೆದಕ್ಕೆ ಕಾರಣ ಆಗೋದಿಲ್ಲ. ಅದು ಯಾರು ನಿಷ್ಕಾಮನೆಯ ವಿಹಿತ ಕರ್ಮವನ್ನು ಮಾಡ್ತಾರೆ ವಿಷ್ಣು ಪ್ರೀತ್ಯರ್ಥವಾಗಿ, ಅದು ಬೇರೆದ ಎಲ್ಲಿ ಕನ್ವರ್ಟ್ ಆಗಬೇಕದು? ನಾವು ಮಾಡಿದ ಕೆಲಸ ದುಡ್ಡಿಗೆ ಕನ್ವರ್ಟ್ ಆಗೋದಿಲ್ಲ. ಎವ್ರಿ ಸೆಕೆಂಡ್ ಮಾಡಿದ್ದೆಲ್ಲ ಕನ್ವರ್ಟ್ ಮಾಡ್ತಾನೆ. ಎನ್ಕ್ಯಾಶ್ ಮಾಡ್ಕೋತಾನೆ. ಎನ್ಕ್ಯಾಶ್ ಮಾಡ್ಕೋಬಾರ್ದು. ಏನು ಮಾಡ್ಬೇಕು ಅದನ್ನು? ಜ್ಞಾನ. ಕ್ಯಾಶ್ ಅಂದರೆ ಜ್ಞಾನ ಧನ ತಾನೇ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಆದ್ದರಿಂದ ಯಾವುದಕ್ಕೆ ಕನ್ವರ್ಟ್ ಮಾಡ್ಬೇಕು? ಅದನ್ನು ಜ್ಞಾನಕ್ಕೆ ಕನ್ವರ್ಟ್ ಮಾಡಬೇಕು.
ಈ ಪುಸ್ತಕ ಕೊಂಡ್ಕೊತಾನೆ, ಜ್ಞಾನಕ್ಕೆ ಉಪಯೋಗ ಆಯಿತು. ಇವತ್ತು ಓದ್ತಾನೆ, ನಾಳೆ ಓದ್ತಾನೆ, ಅಥವಾ ಕದ್ದವರು ಓದಬೇಕಲ್ಲ, ಅದನ್ನು ಓದ್ತಾರೆ, ಒಂದು ಲಾಭ ಬಂತು ಅವನಿಗೆ. ಕೆಲವು ಪದಾರ್ಥ ಆಗಿರೋದಿಲ್ಲ, ಇವತ್ತು ಅದು ತೊಗೊಳೋದಿಲ್ಲ ಜನ ಸಾಮಾನ್ಯವಾಗಿ, ಯಾಕೆಂದರೆ ಅದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪೋದು, ಅದೇ ಸಾರ್ಥಕ ಆಗೋದು. ಯಾವುದೋ ಒಂದು ಲೈನ್ ಉಪಯೋಗ ಬಂದರೂ ಸಾಕು. ಯಾವುದೋ ಪುಸ್ತಕ ತೊಗೊಂಡು ಡಿಕ್ಷನರಿ ಎಲ್ಲ ಪದ ಯಾರು ಓದಿರ್ತಾರೆ ನೋಡಿ, ಇರೋ ಎಲ್ಲ ಡಿಕ್ಷನರಿ ಓದೋರು ಯಾರೋ ಸಿಗ್ತಾರೆ ನಿಮಗೆ, ಸಿಕ್ಕರೆ ಭಾರಿ ದಡ್ಡ ಅಂತ ಅರ್ಥ. ಅವನು ಜಾಡ ಅಲ್ಲ, ಬೇರೆ ಕೆಲಸ ಇದ್ದಿಲ್ಲ ಅಂತ ಕೇಳ್ತಾರೆ. ತನ್ನ ಬೇಕಾದ ಫಲ ಮಾತ್ರ ಹುಡುಕ್ಬೇಕು, ಎಲ್ಲದರಲ್ಲೂ ಹುಡುಕ್ತಾ ಹೋಗಬಾರ್ದು. ಹಾಗೆ ಎಷ್ಟೋ ಇರುತ್ತೆ, ನಮ್ಗೆ ಬೇಕಾದ ಮಾತ್ರ ಹುಡುಕಿ ಹೇಗೆ ಸಾಧನೆ ಮಾಡ್ತೀವಿ, ಹಾಗೆ ಎಲ್ಲರೂ ಮಾಡ್ತಾರೆ. ನಾವು ಅವನಿಗೆ ಬದಲಿರ್ತದೆ, ಅವನು ನೋಡ್ತಾನೆ. ನಮ್ಮಿರುತ್ತೆ ನಾವು ನೋಡಬೇಕು ಅಷ್ಟೇ ಹೊರತು ಅವನು ಮಾಡಿದ್ದನ್ನು ಕಾಪಿ ಮಾಡಬಾರ್ದು. ಜ್ಞಾನಬಾಹುಲ್ಯಮೇವೈತ ಕುರ್ಯಾತ್ ನಾಣ್ಯಸ್ಯ ಕಾರಣ, ಬೇರೆ ಕಾರಣ ಆಗೋದಿಲ್ಲ. ಅದಕ್ಕೆ ಕೋಟ್ ಮಾಡ್ತಾರೆ, ಪುರುಷಾರ್ಥೋತ ಶಬ್ದಾತ್. ಮತ್ತೆ ಮತ್ತೆ ಸೂತ್ರ ಪಾರಾಯಣ ಮಾಡ್ತಿರ್ಬೇಕಾದ್ರೆ ಪುರುಷಾರ್ಥೋತ ಶಬ್ದ ಇದೆ ಬಾದರಾಯಣ. ಎಲ್ಲ ಪುರುಷಾರ್ಥ ಒಟ್ಟಿಗೆ ಸಿಗಬೇಕು ಅಂತಿದ್ದರೆ ಅಪರೋಕ್ಷ ಜ್ಞಾನ ಒಂದೇ. ಆದ್ದರಿಂದ ಯಾವುದಕ್ಕೆ ಟ್ರೈ ಮಾಡಬೇಕೀಗ? ಅಪರೋಕ್ಷ ಜ್ಞಾನಕ್ಕೆ ಟ್ರೈ ಮಾಡಬೇಕು. ಜ್ಞಾನಸ್ಯ ಭಕ್ತಿ ಭಾಗವತ್ವಾತ್ ಭಕ್ತಿರ್ ಜ್ಞಾನ ಮಿತಿರಿ. ಅದೇ ನಾಳೆ ದಿವಸ ಅದು ಮುಂದೆ. ಈಗ ಜ್ಞಾನ ಭಕ್ತಿ ಭಾಳ ಕನ್ಫ್ಯೂಸ್ ಆಯ್ತು ನಮಗೀಗ. ಭಕ್ತಿ ಬೇಕು ಅಂತೀರಿ, ಜ್ಞಾನ ಬೇಕು ಅಂತೀರಿ, ಒಂದು ಹೇಳಿಬಿಡಿ ಯಾವ್ದಾರು ಒಂದು. ಜ್ಞಾನ ಅಂದರೆ ಜ್ಞಾನಕ್ಕೆ ಹೋಗ್ತೀವಿ, ಭಕ್ತಿ ಅಂದರೆ ಭಕ್ತಿ ಮಾಡ್ತೇವೆ. ಒಮ್ಮೆ ಜ್ಞಾನ ಭಕ್ತಿ ಅಂತ ಎರಡು ಹೇಳಬೇಡಿ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜ್ಞಾನಕ್ಕೂ ಭಕ್ತಿಗೂ ಏನು ಸಂಬಂಧ ಇದೆ, ಏನು ವ್ಯತ್ಯಾಸ ಇದೆ, ಎರಡನ್ನೂ ಹೇಳ್ತಾರೆ. ಅದು ವೆರಿ ಇಂಪಾರ್ಟೆಂಟು. ಎರಡು ಸ್ಕೈಂಡ್ ಕೊಡ್ತಾರೆ. ತುಂಬ ದಿನ ಕನ್ಫ್ಯೂಷನ್ ಇದೆ. ದೇವರ ಅನುಗ್ರಹದಿಂದ ಮುಕ್ತಿ ಅಂತ ಒಂದು ಕಡೆ ಹೇಳೋದು, ಭಕ್ತಿಯಿಂದ ಮುಕ್ತಿ ಇನ್ನೊಂದು ಹೇಳೋದು, ವೈರಾಗ್ಯದಿಂದ ಮುಕ್ತಿ ಮತ್ತೊಂದು ಕಡೆಗೆ. ಏನಿದು ಒಂದೊಂದೇ ಅಂತ ಎಲ್ಲ ಸೇರಿಸ್ಬಿಡ್ತೀರಲ್ಲ ಅಂತ ಕೇಳಿದರೆ, ಇಲ್ಲ, ಎಲ್ಲದಕ್ಕೂ ಒಂದೇ ಅರ್ಥ, ಇಷ್ಟಕ್ಕೂ ಸೇರಿ ಒಂದೇ ಅರ್ಥ. ದೇವರ ಅನುಗ್ರಹದಿಂದ ಹಿಡಿದು ನಮ್ಮ ಜ್ಞಾನ ಭಕ್ತಿ ಎಲ್ಲ ಸೇರಿ ಒಂದು ಯೂನಿಟ್ ಆಗೋದ್ರಿಂದ ಏನಲ್ಲ ಅವು ಬೇರೆ ಬೇರೆ ಅಲ್ಲ.